ನಮಸ್ಕಾರ. ನನ್ನ ಹೆಸರು ನರಸಿಂಹ ಅಂತ. ನಾನು ಸುಮಾರು ಒಂದು 30 ವರ್ಷದಿಂದ ಅಡುಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. 1990ನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ಧರ್ಮಸ್ಥಳದಲ್ಲಿ ಹೆಂಗೆ ತಿಳಿಸಾರು ಮಾಡ್ತಾರೋ ಅದೇ ರೀತಿ ಮನೆಯಲ್ಲಿ ಮಾಡಿ ತೋರಿಸ್ತೀವಿ. ತಿಳಿಸಾರಿಗೆ ಬೇಕಾಗುವಂಥ ಸಾಮಗ್ರಿಗಳು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಣಮೆಣಸಿನಕಾಯಿ, ತೊಗರಿಬೇಳೆ ತೊಳೆದು ನೆನೆಸಿರೋದು, ಇದು ಕೊತ್ತಂಬರಿ ಸೊಪ್ಪು, ಇದು ಧನಿಯಾ, ಸ್ವಲ್ಪ ಇಂಗು, 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಜೀರಿಗೆ, 3 ಸ್ಪೂನು ಕಾಳುಮೆಣಸು, ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಒಂದು ಅರ್ಧ ಸ್ಪೂನು ಇದು ಅರಿಶಿಣ ಪುಡಿ, ಸ್ವಲ್ಪ ರುಚಿಗೆ ತಕ್ಕ ಚೂರು ಬೆಲ್ಲ, ಇದು ಕರಿಬೇವು, ಇದು ಟೊಮೊಟೊ, ಹುಣಸೆ ಹಣ್ಣು, ಒಂದು 3 ಹಸಿಮೆಣಸಿನಕಾಯಿ. ಇವಾಗ ತಿಳಿಸಾರು ಮಾಡಲಿಕ್ಕೆ 1 ಲೀಟ್ರ್ ನೀರು ಬೇಕು. ಅದಕ್ಕೆ ಇವಾಗ ತೊಳೆದಿರೋ ತೊಗರಿಬೇಳೆಯನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿಣ ಪುಡಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು 25 ಗ್ರಾಮ್ಸ್ ಎಣ್ಣೆ ಹಾಕಿದ್ಮೇಲೆ ಇದರಲ್ಲಿ ಬೇಕಾದ್ರೆ ನಾವು ಟೊಮೊಟೊ ಬೇಯಿಸ್ಬೋದು. ಟೊಮೊಟೊನ ಒಂದು 4 ಸುಮ್ಮನೆ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಬೇಳೆ ಜೊತೆಗೆ ಬೇಯ್ತಾ ಇರುತ್ತೆ ನೋಡಿ. ಇವಾಗ 3 ಟೊಮೊಟೊ ಹಾಕಿದ್ದೀನಿ. ಇದೊಂದು 1/4 kg ಟೊಮೊಟೊ ಇರ್ಬೋದು. ಇದು ಇವಾಗ ಬೇಯಿಗಿಡ್ತೀನಿ. ಉಪ್ಪೆಲ್ಲ ಏನು ಹಾಕಿ ಬೇಯಿಸಬಾರ್ದು, ಉಪ್ಪೆಲ್ಲ ಆಮೇಲೆ ಹಾಕಬೇಕು. ಒಂದು 3 ಕೂಗು, 3 ಸಲ ಶಿಲ್ಪಿ ಹಾಕಬೇಕಿದು. ಓಕೆ, 3 ವಿಸಿಲಷ್ಟು ಕೂಗಿದ್ರೆ ಸಾಕು. ನಾನಿವಾಗ ಸಾರಿನ ಪುಡಿ ಹುರಿಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 25 ಗ್ರಾಮ್ಸಷ್ಟು ಎಣ್ಣೆ. ಓಕೆ, ಎಣ್ಣೆ ಹಾಕಿದ್ದಾಯಿತು. ಮೆಂತ್ಯ ಹಾಕೋದು. ನಿಧಾನವಾಗಿ ಸಣ್ಣ ಕಾವು ಇಟ್ಕೊಂಡ್ಬಿಟ್ಟು ಹುರಿಬೇಕಿದ್ರನ್ನ. ತೀರಾ ಅತಿಯಾಗಿ ಕಾವು ಜಾಸ್ತಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯೋದು ಕಮ್ಮಿ ಆಗುತ್ತೆ ನೋಡಿ. ಇವಾಗ ಮೆಂತ್ಯ ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಈಗ ಇದಾದಮೇಲೆ ಕಾಳುಮೆಣಸನ್ನು ಹಾಕ್ತೀನಿ. 2 ಸ್ಪೂನ್ ಕಾಳುಮೆಣಸಿದೆ, ಹಾಕ್ತಾಯಿದ್ದೀನಿ. ನೋಡಿ, ಕಾಳುಮೆಣಸು ಇವಾಗ ಸ್ವಲ್ಪ ಪಟ 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 ಹುಡ್ತಾ ಇದೆ. ಆಯಿತು, ಕಾಳುಮೆಣಸು ಹಾಕಿದ ಮೇಲೆ ಧನಿಯಾ ಹಾಕ್ತಾಯಿದ್ದೀನಿ. ಧನಿಯಾ ಒಂದು 25 ಗ್ರಾಮ್ಸ್ ಧನಿಯಾ ಹಾಕ್ತಿದ್ದೀನಿ. ಧನಿಯ ಜೊತೆಗೆ ಜೀರಿಗೆ ಹಾಕಬೇಕು ನೋಡಿ. ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಆದಮೇಲೆ ಇವಾಗ ಒಂದು ಅರ್ಧ ಚಮಚಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಆಯಿತು, ಎಲ್ಲ ಕೆಂಪಾಗ್ತಾಯಿದೆ. ಸ್ವಲ್ಪ ಕರಿಬೇವು ಹಾಕಬೇಕು. ಹುರಿಯೋಗಿ ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಕರಿಬೇವು ಸಾಕು. ಆಮೇಲೆ ಇದಕ್ಕೆ ಈ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಒಂದು 2 ನಿಮಿಷ ಸ್ವಲ್ಪ ಹೀಗೆ ಹುರಿತಾ ಇರಬೇಕು. ಸಣ್ಣ ಕಾವು ಇಟ್ಕೊಂಡ್ಬಿಟ್ಟು ಹುರಿತಾ ಇರಬೇಕು. ಪುಡಿ ಹಿಂಗೆ ಇರೋದ್ರಿಂದ ಹಿಂಗೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ನೋಡಿ. ಇದು ಪುಡಿ ಹಿಂಗೆ. ಇದು ಮೆಣಸಿನಕಾಯಿ ಹುರಿಯೋಷ್ಟೊತ್ತಿನಲ್ಲಿ ಗೆಜ್ಜೆ ಸೌಂಡ್ ಬರಬೇಕು. ಮೆಣಸಿನಕಾಯಿ ಈ ಥರ ಗೆಜ್ಜೆ ಸೌಂಡ್ ಬಂದರೆ ಮೆಣಸಿನಕಾಯಿ ಡ್ರೈ ಆಗಿದೆ ಅಂತ ಅರ್ಥ ನೋಡಿ. ಗೆಜ್ಜೆ ಸೌಂಡ್ ಬರ್ತಾಯಿದೆ ನೋಡಿ. ಆಯಿತು, ಇದು ಹುರಿದಿದ್ದಾಯ್ತು. ಇವಾಗ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಇವಾಗ ಸಾರಿನ ಪುಡಿ ರೆಡಿಯಾಗಿದೆ. ಅದನ್ನ ಇವಾಗ ಗ್ರೈಂಡರ್ಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ತಿಳಿಸಾರು ಪುಡಿ ರೆಡಿಯಾಗಿದೆ. ಇವಾಗ ಬೇಳೆ ಬೆಂದಿದೆ. ಇವಾಗ 3 ವಿಸಿಲಿಗೆ ಬೇಳೆ ಬೆಂದಿರುತ್ತೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಬೇಳೆ ಜೊತೆಗೆ ಟೊಮೊಟೊನೂ ಹಾಕಿದ್ದೀನಿ. ಟೊಮೊಟೊ ಸೇರಿಸಿ ಬೆಂದಿರುತ್ತೆ. ಆವಾಗ ಎಕ್ಸ್ಟ್ರಾ ಟೊಮೊಟೊ ಬೇಯಿಸುವಂಥ ಕೆಲಸಗಳು ಇರಲ್ಲ. ನೋಡಿ, ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಟೊಮೊಟೊ ಮಾತ್ರ ತೆಗಿತಾ ಇದ್ದೀನಿ ಬೇಳೆಯಿಂದ. ಟೊಮೊಟೊ ತೆಗೆದುಬಿಟ್ಟು ಹಾರಿದ್ಮೇಲೆ ಸ್ವಲ್ಪ ಕೈನಲ್ಲೇ ಸ್ವಲ್ಪ ಹಿಚಕ್ಬಿಟ್ಟು ಇದೇ ಸಾರಿನ ಜೊತೆಗೆ ಹಾಕಿಬಿಟ್ರೆ ಆಯ್ತು ಅಷ್ಟೇ. ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇವಾಗ ಬೇಳೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ನಾವೀಗ ಬೇಳೆ ಸ್ವಲ್ಪ ಇದರ ಕೈ ಆಡಿಸ್ತಾ ಇದ್ದರೆ
ಸ್ವಲ್ಪ ಬೇಳೆ ಫುಲ್ಲು ಪೇಸ್ಟಾಗಿ ಚೆನ್ನಾಗಿ ಇದಾಗ್ಬಿಡುತ್ತೆ, ನೀರಾಗುತ್ತೆ ಚೆನ್ನಾಗಿ. ಇದಕ್ಕೆ ನಾನು ಇವಾಗ ಏನು ಹಾಕ್ತಾಯಿದ್ದೆ ಅಂದರೆ 1-2 ಚಮಚ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಆವಾಗ ಪುಡಿ ಮಾಡ್ಕೊಂಡಿದ್ದೆನಲ್ಲ ಆ ಪುಡಿ ಹಾಕ್ತಾಯಿದ್ದೀನಿ. ಸಾಕು, ಬೇಕಾದರೆ ಆಮೇಲೆ ನೋಡಿ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಕುದಿಬೇಕಿದು. ಇದು ಚೆನ್ನಾಗಿ ಕುದೀತಾ ಇದೆ, ಇದು ಪುಡಿ ಹಾಕಿದ್ದು. ಇವಾಗಲೇ ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಇದಕ್ಕೆ ಟೊಮೆಟೊವನ್ನು ಜ್ಯೂಸ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಜ್ಯೂಸ್ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹಾಕಿದ್ದೀನಿ. ಇದಕ್ಕೊಂದು ಅಡಿಕೆಯಷ್ಟು ಸೈಜ್ ದೊಡ್ಡ ಬೆಲ್ಲ ಹಾಕಿದ್ರೇ ಸ್ವಲ್ಪ ರುಚಿ ಬರೋದು. ಇದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕಬೇಕು ಇವಾಗ. ಆಮೇಲೆ ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಥರ ಸ್ವಲ್ಪ ತಿರ್ಸ್ಕೊಳ್ಬೇಕು, ಚೆನ್ನಾಗಿ ಕುದಿಬೇಕಿದು. ಈ ಜ್ಯೂಸು, ಟೊಮೆಟೊ ಜ್ಯೂಸು ಆಮೇಲೆ ಹುಣಸೆಹಣ್ಣು ಜ್ಯೂಸ್ ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ಕುದಿಬೇಕು. ಹಸಿಮೆಣಸಿನ್ಕಾಯಿ ಹಸಿರು ಕಾಣ್ತಾ ಇದೆ, ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕುದಿಬೇಕಿದು. ಇದು ನಾವೆಲ್ಲ ಇದು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸಿದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಸ್ವಲ್ಪ ಟೇಸ್ಟು ಕೊಡುತ್ತೆ ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ತುಂಬ ದಪ್ಪ ಆದರೆ ಸ್ವಲ್ಪ ನೀರು ಹಾಕೋಬೋದು. ನೋಡಿ ಸ್ಮೆಲ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು. ಧರ್ಮಸ್ಥಳದಲ್ಲಿ ಸಾರು ಮಾಡ್ತಾರಲ್ಲ ಅದೇ ಥರ ಸ್ಮೆಲ್ ಬರ್ತಾ ಇದೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ತುಂಬ ಗಟ್ಟಿ ಬಂದರೆ ಸ್ವಲ್ಪ ನೀರು ಹಾಕಬೇಕು. ಓಕೆ, ಸೂಪರ್. ಇವಾಗ ಚೆನ್ನಾಗಿ ಕುದಿಬೇಕಿದೆ. ಇವಾಗ ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕಂತ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ ಹಾಕ್ಬೋದು, ಕಡಿಮೆ ಆದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನೋಡಿ ಉಪ್ಪು ಎಲ್ಲ ಸಾರು ಚೆನ್ನಾಗಿ ಕುದ್ದಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೇ ರೀತಿ ನಾವು ಫಂಕ್ಷನಲ್ಲಿ ಮಾಡುವ ಅಡುಗೆ ಥರನೇ ಮನೆಯಲ್ಲಿ ಮಾಡುವುದು ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ತಿಳಿ ಸಾರು ರೆಡಿಯಾಗಿದೆ. ಇವಾಗ ಬಿಸಿ ಅನ್ನ ಹಾಕ್ಕೊಂಡು ಬಿಸಿ ಸಾರು ಹಾಕ್ಕೊಂಡು ಊಟ ಮಾಡಬಹುದು ಇವಾಗ.